ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಬಾರದು. ನಿಜಕ್ಕೂ ಎಸ್ಐಟಿ ಸಮರ್ಥವಾಗಿದೆ, ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬಿಜೆಪಿ ನಾಯಕರು ಈ ರೀತಿಯ ಆರೋಪಗಳನ್ನು ಮಾಡಬಾರದು. NIA ಅವಶ್ಯಕತೆ ನಮಗಿಲ್ಲ, ಯಾಕಂದ್ರೆ ಎಸ್ಐಟಿ ಸಮರ್ಥವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಪರಮೇಶ್ವರ್ ಆಡಿದಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಕೂಡ ಅನುಮೋದಿಸಿದ್ದಾರೆ. HK ಪಾಟೀಲ್ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹರಿಪ್ರಸಾದ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ. ಸತ್ಯ ಹೊರಗಡೆ ಬರಬೇಕು, ಸತ್ಯವನ್ನು ಜನಸಮುದಾಯಕ್ಕೆ ತಿಳಿಸಬೇಕು ಅಂತಲೇ ನಾವು SIT ಮಾಡಿದ್ದು. ಅದಕ್ಕಾಗಿ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ, ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ, ತನಿಖೆ ಮುಂದುವರಿಯೋದಕ್ಕೆ, ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ. ಧರ್ಮಸ್ಥಳ ಪವಿತ್ರ ಸ್ಥಳಕ್ಕೆ ಏನು ಕಪ್ಪು ಕಲಂಕ ತರಬೇಕು ಅಂಥೇಳಿ ಕೆಲವರು ಪ್ರಯತ್ನಿಸ್ತಿದ್ರು. ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಏನು ಎಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಅವರ ಪ್ರಯತ್ನಗಳು ಭಾಳ ತಪ್ಪು ದಾರಿವು ಅಂಥೇಳಿ ಒಂದು ರೀತಿ ಈ ಸಂದರ್ಭದಲ್ಲಿ ಸಾಬೀತಾಗಿವೆ. ಧರ್ಮಸ್ಥಳದ ಭಕ್ತರಾದವ್ರಿಗೆಲ್ಲರಿಗೂ ಒಂದು ರೀತಿ ಸಮಾಧಾನ, ನೆಮ್ಮದಿ ಮೂಡಿದೆ. ಈಗ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಅಂದಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರವರು ಮತ್ತು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವ್ರ ಹೇಳಿಕೆಗಳನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಅದು ತನಿಖೆ ಆಗಬೇಕು ಅಂತ ಹೇಳಿ ಆ ಧರ್ಮಸ್ಥಳದಲ್ಲಿ ಹೋಗಿ ಭಾಷಣಗಳು ಬಿಗ್ದಿರೋದು ಇವರು. ಇವತ್ತು ಏಕಾಏಕಿ ಬದಲಾವಣೆ ಆಗಿರೋದು. ಈಗಾಗಲೇ ನಾನು ಹೇಳಿದ್ದೀನಿ, ಇದು ಎರಡು ಹಿಂದುತ್ವ ಗುಂಪಿನ ಘರ್ಷಣೆ ಅಂತ ಹೇಳಿ. ಈಗ SIT ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿಯವರೇ. ಈ SIT ಮಾಡುವಾಗ ಏನದ ಸರ್ಕಾರದವರು ಅದಕ್ಕೆ ಕಾಲ ಮಿತಿ ಮಾಡಿಲ್ಲ. ನಾನಾದರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದೇನು ಅಂದರೆ, ಆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಭಾಳಷ್ಟು ಸಾರ್ವಜನಿಕರ ನಂಬಿಕೆ ಇರೋದರಿಂದ ಇದು ಭಾಳ ಉದ್ದಕ್ಕೆ ಎಳ್ಕೊಂಡು ಹೋಗಬಾರ್ದು. ಕಾಲ ಮಿತಿ ಇಟ್ಟು ಅದನ್ನು ಆದಷ್ಟು ಬೇಗ SIT ತನಿಖೆ ಮಾಡಿ ಸತ್ಯವನ್ನು ಹೊರತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ SIT. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ಈಗ ರಾಜಕಾರಣಿಗಳ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಆ ಸ್ಟೇಟ್ಮೆಂಟ್ಗಳನ್ನು ಒಂದೇ ಆ್ಯಂಗಲಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರು ಒಂದು ಕಲ್ಲಿಗೆ ಒಂದು ಹಕ್ಕಿ ಹೊಡೆದು ರೂಢಿ ಇಲ್ಲ. ಯಾಕಂದರೆ ಈ ಒಂದೊಂದು ಸಂದರ್ಭಗಳಲ್ಲೂ ಕೂಡ ಅವರ ಹೇಳಿಕೆಯ ಹಿಂದಿನ ಅರ್ಥ, ಧಾಟಿ ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ. ಅದನ್ನೇ ವಿಜೇಂದ್ರ ಹೇಳ್ತಾರೆ. ಏನು ಅಂತಂದರೆ, ನೀವು ಯಾರೋ ತೋರಿಸಿದ ತಕ್ಷಣ ಅದು ಯಾಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಅವಸರ ಮಾಡಿ SIT ರಚನೆ ಮಾಡಿಬಿಟ್ರೋ ದೇವ್ರಿಗೆ ಗೊತ್ತು ಅಂತ. ಯಾಕಂದರೆ ಇದು ಎಲ್ಲಿ ತನಕ ಜೀವಂತವಾಗಿರ್ತಿತ್ತಲ್ಲ ಅಲ್ಲಿ ತನಕ ಅವರಿಗೆ ಲಾಭ, ವಿರೋಧ ಪಕ್ಷದವರಿಗೆ ಅದರಲ್ಲಿ ಯಾವುದೇ ಡೌಟೇ ಇಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಬೇಗ ಎಚ್ಚೆತ್ತುಗಳಿತು, ಬೇಗ SIT ರಚನೆ ಮಾಡಿತು. SIT ಹಾಕಿದಂಥ ಅಧಿಕಾರಿಗಳು ಕೂಡ ಹಾಗೇ ಇದ್ದರು. 4 ಅಡಿ ತೆಗೀರಿ ಅಂದರೆ 14 ಅಡಿ ತೆಗೆದ್ರು ಅವರು. ಕೆಳಗಡೆಗೆ 8 ಅಡಿ ತೆಗೀರಿ ಅಂದರೆ 18 ಅಡಿ ತೆಗೆದ್ರು. ಜಗತ್ತಿಗೆ ಏನು ಸಂದೇಶ ಏನು ಹೋಗಬೇಕು ಸತ್ಯ ಅದನ್ನು ಬಯಲು ಮಾಡಿ ತೋರಿಸಿದ್ರು. ಹಿಂಗಾಗೇನು ಅಂತಂದರೆ, ಇವತ್ತು SIT ಮಾಡಿರುವಂಥ ಕೆಲಸ ಇದೆಯಲ್ಲ ಬಹಳ ಒಳ್ಳೆಯದು ಅಂತ ಜನ ಮಾತಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬಂತು ಅಂತ ಈಗ ವಿಪಕ್ಷದ ನಾಯಕರು ಈ ರೀತಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲೊಂದು ದೊಡ್ಡ ಸಮಾವೇಶವನ್ನು ಕೂಡ ಮಾಡ್ತಾರಂತೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ರಾಜಣ್ಣ ಹೇಳಿದಂಥ ಮಾತು ಒಳ್ಳೆ ಮಾತು. ಹಿಂದೂ ಕೂಡ ಬಹಳಷ್ಟು ಜನ ನಾಯಕರಿಗೆ ಮಾತನಾಡಿದ್ದಾರೆ. ಯಾವನೋ ಒಬ್ಬ ಏನೋ ಮೂಳೆ ಎತ್ಕೊಂಬಂದ ಅಂತಂದ್ರೆ ಸುಲಭನ? ಈ ಹೂಳಿರುವಂಥ ಹೆಣ ತೆಗಿಬೇಕು ಅಂತಂದರೆ ಕೋರ್ಟಿಂದ ಕೆಲವೊಂದು ಸಂದರ್ಭಗಳಲ್ಲಿ ಪರ್ಮಿಷನ್ ತಗೋಬೇಕಾಗತ್ತೆ ಪ್ರಸನ್ನ. ಯಾರ್ಯಾರೋ ಬಗದು ಮೂಳೆಗಳನ್ನ ಹಿಡ್ಕೊಂಬರಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಇವನು ಹೆಂಗೆ ಹಿಡ್ಕೊಂಬಂದ? ಅವನ ವಿರುದ್ಧವೇ ತನಿಖೆ ಆಗಬೇಕಾಗಿತ್ತು ಅನ್ನುವಂಥದ್ದು. ಏನು ನಡೀತಾ ಇದೆ ಸಂಬಂಧಪಟ್ಟಂಗೆ ರಾಜಕಾರಣ?
ರಂಗನಾಥ್, ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಇದೀಗ ಕೇವಲ ಅದು ತನಿಖೆಯ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದರಲ್ಲಿ ರಾಜಕೀಯ ಆಸಕ್ತಿ ಮತ್ತು ರಾಜಕೀಯ ಕಾರಣಕ್ಕೋಸ್ಕರವೂ ಕೂಡ ಟೀಕೆ ಟಿಪ್ಪಣಿಗಳು ನಡೀತಾ ಇದ್ದಾವೆ. ಸಹಜವಾಗಿಯೇ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾವೆ. ಒಂದು SIT ರಚನೆ ಮಾಡಿದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದ್ದಾವೆ. ಅಂದ್ರೆ SIT ರಚನೆ ಮಾಡಿದಂತಹ ಸಂದರ್ಭ ಯಾರು ಒತ್ತಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಣಿದು SIT ರಚನೆಯನ್ನ ಮಾಡಿದ್ರು. ಶನಿವಾರದ ಸಾಯಂಕಾಲದ ತನಕ ಮುಖ್ಯಮಂತ್ರಿಗಳು ಹೇಳ್ತಾರೆ SIT ರಚನೆ ಮಾಡುವ ಉದ್ದೇಶ ನಮಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಭಾನುವಾರದ ಮಧ್ಯಾಹ್ನದ ವೇಳೆಗೆ SIT ರಚನೆಯನ್ನ ತರಾತುರಿಯಲ್ಲಿ ಮಾಡ್ತಾರೆ. ಈ ಒಂದು ರಾತ್ರಿಯಲ್ಲಿ ಯಾರ ಒತ್ತಡ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯ ಪರಿಣಾಮವನ್ನು ಬೀರ್ತು ಅನ್ನುವಂತ ಪ್ರಶ್ನೆಯನ್ನ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಎತ್ತುತ್ತಾ ಇದ್ದಾರೆ. ಜೊತೆಗೆ SIT ಎಲ್ಲಿಂದ ತನಿಖೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತೋ ಅಲ್ಲಿಂದ ಅದನ್ನ ಕೊನೆಗಾಣಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ರಿವರ್ಸ್ ತನಿಖೆ ಶುರುವಾಗಬೇಕಾಗಿತ್ತು, ಅಲ್ಲಿಂದ SIT ಕೆಲಸವನ್ನ ಪ್ರಾರಂಭ ಮಾಡಲಿಲ್ಲ. ಈ ಕಾರಣಕ್ಕೋಸ್ಕರ ನಮಗೆ ಒಂದಷ್ಟು ಷಡ್ಯಂತ್ರದ ಅನುಮಾನಗಳಿದ್ದಾವೆ. ಕೇವಲ ಒಬ್ಬ ಮುಸುಕುದಾರಿ ಚೆನ್ನಯ್ಯ ಮಾತ್ರ ಇದರ ಹಿಂದೆ ಇರೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಚೆನ್ನಯ್ಯ ಪೊನ್ನಯ್ಯನಂತಹ ಹಲವಾರು ಮಂದಿ ಬಂದರೂ ಕೂಡ ಇದರ ಹಿಂದೆ ಒಂದಷ್ಟು ಪ್ರಭಾವಿಗಳಿದ್ದಾವೆ. ಇದೆಲ್ಲವನ್ನು ಕೂಡ NIA ತನಿಖೆಗೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಇದೀಗ ವಿಜೇಂದ್ರ ಅವರು ಮಾಡಿದ್ದಾರೆ. ರಾಷ್ಟ್ರೀಯ ತನಿಖಾ ದಳಕ್ಕೆ ಈ ಇಡೀ ಪ್ರಕರಣವನ್ನ ಸರ್ಕಾರ ವಹಿಸಬೇಕು, ಇಲ್ಲದೆ ಹೋದ್ರೆ ಸರ್ಕಾರವನ್ನ ಹೇಗೆ ಬಗ್ಗಿಸಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ, ಹಿಂದೂ ಸಮಾಜಕ್ಕೆ ಗೊತ್ತಿದೆ ಅನ್ನುವಂತಹ ಸಂದೇಶವನ್ನು ಕೂಡ ಇದೀಗ ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಒಂದಷ್ಟು ರಾಜಕೀಯ ಅಂಶಗಳು ಕೂಡ ಬರ್ತಿದ್ದಾವೆ. ಸೆಪ್ಟೆಂಬರ್ 1ನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳ ಚಲೋ ಅನ್ನುವಂತಹ ಕಾರ್ಯಕ್ರಮವನ್ನ ಇದೀಗ ಬಿಜೆಪಿ ಹಮ್ಮಿಕೊಂಡಿದೆ. ಅವತ್ತೇ ಮಧ್ಯಾಹ್ನ ಸೆಪ್ಟೆಂಬರ್ 1ನೇ ತಾರೀಕಿನ ಮಧ್ಯಾಹ್ನ 2 ಗಂಟೆಗೆ ಧರ್ಮಸ್ಥಳದಲ್ಲಿ ಬೃಹತ್ ಜಾಗೃತಿ ಸಮಾವೇಶವನ್ನು ಕೂಡ ಇದೀಗ ಬಿಜೆಪಿ ಆಯೋಜನೆಯನ್ನ ಮಾಡಿದೆ. ಬಿಜೆಪಿಯ ಈ ಆಗ್ರಹಕ್ಕೆ ತಕ್ಷಣಕ್ಕೆ ಸರ್ಕಾರ ಮಣಿಯುತ್ತಾ ನಿಜಕ್ಕೂ ಕೂಡ ಯಕ್ಷ ಪ್ರಶ್ನೆ. ಇವತ್ತು ಗೃಹ ಸಚಿವರು ಕೊಟ್ಟಂತ ಉತ್ತರವನ್ನ ಗಮನಿಸಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನ NIAಗೆ ತನಿಖೆ ಕೊಡುವಂತ ಯಾವ ಆಸಕ್ತಿ ಮತ್ತು ಆ ರೀತಿಯ ಆತುರವನ್ನ ಸರ್ಕಾರ ತಕ್ಷಣಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅನುಮಾನ. SIT ರಚನೆ ಮಾಡಿದ ಬಳಿಕ ಒಂದಷ್ಟು ಸತ್ಯಾಂಶಗಳು ಹೊರಗಡೆ ಬಂದವು ಅನ್ನುವಂಥದ್ದು ಸತ್ಯ ಆದ್ರೂ ಕೂಡ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಒಂದಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಅದನ್ನ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ. ತನಿಖೆಯನ್ನ ಎಲ್ಲಿಂದ ಪ್ರಾರಂಭ ಸರ್ಕಾರ ಮಾಡಬೇಕಾಗಿತ್ತು ಅಲ್ಲಿಂದ ಪ್ರಾರಂಭ ಮಾಡಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹಲವು ಮಂದಿ ಸಚಿವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಗೃಹ ಸಚಿವರ ಹೇಳಿಕೆ NIAಗೆ ಕೊಡೋದಕ್ಕೆ ವಿರುದ್ಧವಾಗಿ ಇದ್ದಾಗಲೂ ಕೂಡ ಬಿಜೆಪಿ ಇದನ್ನ ದೊಡ್ಡ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂತ ಕರೆಯನ್ನ ಕೊಟ್ಟಿದೆ. ಜೊತೆಗೆ ಸರ್ಕಾರ NIAಗೆ ತನಿಖೆಯನ್ನು ವಹಿಸೋ ತನಕವೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂತ ಮೆಸೇಜ್ ಅನ್ನ ವಿಜೇಂದ್ರ ಅವರು ಪಾಸ್ ಮಾಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಕೇವಲ ತನಿಖೆಗೆ ಮಾತ್ರ ಇದು ಸೀಮಿತ ಆಗೋದಿಲ್ಲ, ಬಹುದೊಡ್ಡ ರಾಜಕೀಯ ಸಮರ ಕೂಡ ನಡೆಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.